Good morning, my dear students. Today I'm going to continue with the same environment science lesson number 2 of the term 2. That is people at work. Okay, people at work. See, in our society, we need all the community helpers, right? Begin from the milkman to the doctor. We need all the people. In the earlier class, we have studied about the community helpers, right? Maybe postman, doctor, pilot, carpenter, milkman, tailor, electrician, teacher, gardener, carpenter, like etc., potter. So that all we have studied, we came to know about. In detail, we will study in today's class. Okay. So this is lesson number 2. People at work. People at work. See here. Match the following people with their names. Match the following people with their names. So here is the doctor. Match with doctor. D-O-C-T-O-R, doctor. He is a pilot. He is a pilot. P-I-L-O-T, pilot. Okay. And he is a policeman. Police, P-O-L-I-C-E, policeman, M-A-N, man. Policeman. Okay. All right. Next is let's read. Different people do different types of work. Let us learn more about the different kinds of work that people do. Different people do different types of work. Let us learn more about the different kinds of work that people do. See, for their survival, people do different kinds of work, different types of work. Okay. Let us learn more about different kinds of work that people do. ನೋಡ್ರಿ ಪಾಪ ನಿಮ್ಮ ಫಾದರು ಬಿಸ್ನೆಸ್ಮನ್ ಇರ್ತಾರೆ, ನಿಮ್ಮ ಫ್ರೆಂಡ್ ಫಾದರು ಗೌರ್ಮೆಂಟ್ ಎಂಪ್ಲಾಯ್ ಇರ್ತಾರೆ, ಇನ್ನೊಬ್ಬರು ಫ್ರೆಂಡ್ ಫಾದರು ಟೀಚರ್ ಇರ್ತಾರೆ, ಇನ್ನೊಬ್ಬರು ಫ್ರೆಂಡ್ ಫಾದರು KSRTCನ ಕೆಲಸ ಮಾಡ್ತಾರೆ, ಇನ್ನೊಬ್ಬರು ಫ್ರೆಂಡ್ ಫಾದರು ನಿಮಗೆ ಪ್ರೊಫೆಸರ್ ಇರ್ತಾರೆ. ಹೀಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ವಿಲ್ ಡೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್. ಓಕೆ. People who help us. People who help us. ಎಲ್ಲ ಕಮ್ಯುನಿಟಿ ವರ್ಕರ್ಸ್ ನಮ್ಗೆ ಹೆಲ್ಪ್ ಒನ್ ಆರ್ ದಿ ಅದರ್ ವೇ ಹೆಲ್ಪ್ ಮಾಡ್ತಾರೆ. ಈವನ್ ಮಿಲ್ಕ್ಮ್ಯಾನ್ ಟು ದ ಕಾಬ್ಲರ್. ಸೊ ಈಚ್ ಆ್ಯಂಡ್ ಎವ್ರಿ ಪ್ರೊಫೆಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಎವ್ರಿ ಒನ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್, ರೈಟ್? ಮೆನಿ ಪೀಪಲ್ help us in our daily life, at home, at school, and also outside our home. Okay? Many people, ಬಹಳಷ್ಟು ಜನ ನಮ್ಗೆ ದಿನನಿತ್ಯ ಜೀವನಕ್ಕೆ ನಮ್ಗೆ ಸ್ಕೂಲ್ನಾಗಿರ್ಬೋದು, ಔಟ್ಸೈಡ್ ಇರ್ಬೋದು, ಮನೇಲಿರ್ಬೋದು, ನಮಗೆ ಹೆಲ್ಪ್ ಮಾಡ್ತಾರ, ಸಹಾಯ ಮಾಡ್ತಾರ ಅಂತ. Many people help us in our daily life, at home, at school, and also outside our home, right? ಹೋಮ್, ಮನೆ ಹೊರಗಡೆ ಇರ್ಬೋದು, ಸ್ಕೂಲ್ನಾಗಿರ್ಬೋದು, ಮನೇಲಿರ್ಬೋದು, ನಮ್ಮ ಭಾಳಷ್ಟು ಜನ ನಮಗೆ ಹೆಲ್ಪ್ ಮಾಡ್ತಾರೆ ಅಂತ. ದ ಮಿಲ್ಕ್ಮನ್, ಈಗ ಒಬ್ಬರು ಇದ್ದಾರೆ ಇದರಲ್ಲಿ, ಮಿಲ್ಕ್ಮನ್. ದ ಮಿಲ್ಕ್, MILK, ಮಿಲ್ಕ್ ಗೊತ್ತಲ್ಲ, MAN, ಮ್ಯಾನ್. ಮಿಲ್ಕ್ಮನ್ ಅಂತ ಓದಬೇಕು. ಡೆಲಿವರ್ಸ್ ಈಗ ಪೋಸ್ಟ್ಮನ್ ಡೆಲಿವರ್ ಮಾಡ್ತಾರೆ, ಹಾಗೆ ಇವರು ತಂದು ಮನೆಗೆ ಹಾಲು ಕೊಡ್ತಾರೆ, ಮಿಲ್ಕ್ಮನ್. ಓಕೆ. ದ ಮಿಲ್ಕ್ಮನ್ ಡೆಲಿವರ್ಸ್ ಫ್ರೆಶ್ ಮಿಲ್ಕ್ ಟು ಅವರ್ ಹೋಮ್ ಎವ್ರಿ ಮಾರ್ನಿಂಗ್. ಡೈಲಿ ಬೆಳಗ್ಗೆ ಹಾಲು ಮಾರೋನು ನಮ್ಮ ಮನೆಗೆ ಬಂದು ಹಾಲು ಹಾಕ್ತಾನ. ಡೈಲಿ ಮಾರ್ನಿಂಗ್ ಬರ್ತಾನಂತ. ಓಕೆ. ಡೈಲಿ ಮಾರ್ನಿಂಗ್ ಬಂದು ನಮ್ಮ ಮನೆಗೆ ಬಂದು ಹಾಲು ಹಾಕ್ತಾನ. ಹಿ ಈಸ್ ನೋನ್ ಆಸ್ ದ ಮಿಲ್ಕ್ಮನ್. ಮಿಲ್ಕ್ಮನ್ ಡೆಲಿವರ್ಸ್ ಫ್ರೆಶ್ ಮಿಲ್ಕ್ ಟು ಅವರ್ ಹೋಮ್ ಎವ್ರಿ ಮಾರ್ನಿಂಗ್. ದಿನನಿತ್ಯ ಬೆಳಿಗ್ಗೆ ಮಿಲ್ಕ್ಮನ್ ನಮ್ಮ ಮನೆಗೆ ಹಾಲು ತಂದು ಹಾಕ್ತಾನ ಅಂತ ಅರ್ಥ ಇದ್ರದ್ದು. ದ ಮಿಲ್ಕ್ಮನ್ ಡೆಲಿವರ್ಸ್ ಫ್ರೆಶ್ ಮಿಲ್ಕ್ ಟು ಅವರ್ ಹೋಮ್ ಎವ್ರಿ ಮಾರ್ನಿಂಗ್. ದ ಮಿಲ್ಕ್ಮನ್ ಡೆಲಿವರ್ಸ್ ಫ್ರೆಶ್ ಮಿಲ್ಕ್ ಟು ಅವರ್ ಹೋಮ್ ಎವ್ರಿ ಮಾರ್ನಿಂಗ್. ದ ಕುಕ್ ಮೇಕ್ಸ್ ಡಿಲಿಷಿಯಸ್ ಫುಡ್ ಫಾರ್ ಅಸ್. ಕುಕ್, ಅಡುಗೆ ಮಾಡೋನು ಏನು ಮಾಡ್ತಾನೆ? ಒಂದು ಭಾಳ ಟೇಸ್ಟಿ, ಡಿಲಿಷಿಯಸ್, ಅದಕ್ಕೆ ಟೇಸ್ಟಿ ಮತ್ತು ಭಾಳ ಟೇಸ್ಟ್ ಇದು ಮಾಡ್ತಾರಲ್ಲ, ಟೇಸ್ಟಿ ಅಂತಂದ್ರೆ ಭಾಳ ಚೆಂದ ಅಂತಾರೆ. ಅದಕ್ಕೆ ಒಂದೇ ವರ್ಡು ಡಿಲಿಷಿಯಸ್ ಅಂತ ಅನ್ನಬೇಕು. ಅದಕ್ಕೆ
ಏನನ್ನಬೇಕು? ಡಿಲಿಷಿಯಸ್. ಡಿಲಿಷಿಯಸ್ ಅಂದರೆ ಟೇಸ್ಟಿ. ದ ಕುಕ್ ಮೇಕ್ಸ್ ಡಿಲಿಷಿಯಸ್ ಫುಡ್ ಫಾರ್ ಅಸ್. ವೆರಿ ಡಿಲಿಷಿಯಸ್ ಅಂತಾರಲ್ಲ, ಡಿಲಿಷಿಯಸ್. DELICIOUS, ಡಿಲಿಷಿಯಸ್ ಫುಡ್ ಫಾರ್ ಅಸ್. ನಮ್ಗೆ ಒಳ್ಳೆ ಟೇಸ್ಟಿ ಅಡುಗೆ ಮಾಡಾಕೋನು ಯಾರು ಅಂದರೆ ಅಡುಗೆ ಭಟ್ಟ ಅಂತಿರಲ್ಲ, ಅದಕ್ಕೆ ಅವರಿಗೆ ಕುಕ್ ಅಂತಾರೆ. ಕುಕ್ ಅಂತ. ನಮ್ಮ ಮನೆಗಂತೂ ನಮ್ಗೆ ಅಡುಗೆ ಅಮ್ಮ ಮಾಡಾಕ್ತಾರೆ, ಹೌದಿಲ್ಲ? ನಮ್ಗೆ ಕುಕ್ ಅಂದರೆ ನಮ್ಗೆ ಅಡುಗೆ ಮಾಡೋರು ಯಾರು? ಮನೆಗೆ ಅಮ್ಮ ಅಥವಾ ಅಪ್ಪ ಏನೋ ನಮಗೆ ತಿನ್ನಲಿಕ್ಕೆ ಮಾಡಿ ಕೊಡ್ತಾರೆ. ಓಕೆ, ಮೋಸ್ಟ್ಲಿ ಅಮ್ಮನೇ ನಮಗೆ ಅಡುಗೆ ಮಾಡಿಕೊಡೋದು, ರೈಟ್? ಭಾಳ ಡಿಲಿಷಿಯಸ್ ಆಗಿ ಭಾಳ ಟೇಸ್ಟ್ ಇರ್ತಕ್ಕಂಥ ಫುಡ್ಡು ಪ್ರಿಪೇರ್ ಮಾಡಿಕೊಡೋದು ಅಮ್ಮ, ರೈಟ್? ಸೊ ನಾವು ಸಮ್ ಒನ್ ಹೂ ಕುಕ್ಸ್ ಫುಡ್ ಇನ್ ಅ ರೆಸ್ಟೋರೆಂಟ್ ಈಸ್ ಕಾಲ್ಡ್ ಅ ಚೆಫ್. ನೋಡಿರಿ, ಯಾವಾಗಾರ ಒಂದು ಸಲ ರೆಸ್ಟೋರೆಂಟಿಗೆ ಹೋಗ್ತೀರಿ, ಊಟಕ್ಕೆ ಹೊರಗಡೆ ಹೋಗ್ತಿರಲ್ಲ, ಆ ರೆಸ್ಟೋರೆಂಟ್ನಾಗ ಕೆಲಸ ಮಾಡೋರಿಗೆ ಚೆಫ್ ಅಂತಾರೆ. ಶೆಫ್ ಅಂತಾರೆ ಅದಕ್ಕೆ. ಏನು? ಶೆಫ್. ಸಮ್ ಒನ್ ಹೂ ಕುಕ್ಸ್ ಫುಡ್ ಇನ್ ಅ ರೆಸ್ಟೋರೆಂಟ್, RESTAURANT, ರೆಸ್ಟೋರೆಂಟ್. ಸಮ್ ಒನ್ ಹೂ ಕುಕ್ಸ್ ಫುಡ್ in a restaurant, 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 is called CALLED, called a chef. Okay. The teacher ಗೊತ್ತಲ್ಲ ನಿಮಗೆ ಟೀಚರ್. ದ ಟೀಚರ್ ಹೆಲ್ಪ್ ಅಸ್ ಲರ್ನ್ ಟು ರೀಡ್ ಆ್ಯಂಡ್ ರೈಟ್ ಇನ್ ಸ್ಕೂಲ್. ಶಾಲೆಯಲ್ಲಿ ಓದಲಿಕ್ಕೆ ಬರಲಿಕ್ಕೆ ಕಲಿಸ್ಕೊಡೋರು ಯಾರು? ಟೀಚರ್. The teacher helps us learn to read and write in school. The teacher helps us learn to read and write in school. Write the name of your class teacher in the blank. Write the name of your class teacher in the blank. Write, WRIT, write, the TH, the, name of your ಕ್ಲಾಸ್ ಟೀಚರ್ ಇನ್ ದ ಬ್ಲ್ಯಾಂಕ್. ಕೆಳಗೆ ಖಾಲಿ ಜಾಗ ಕೊಟ್ಟಲ್ಲಿ ನಿಮ್ಗೆ ಯಾರು ಟೀಚ್ ಮಾಡ್ತಾರೆ ಸ್ಕೂಲ್ನಾಗ ಅವರಿಗೆ ಕ್ಲಾಸ್ ಟೀಚರ್ ಅಂತಾರೆ. ಅವ್ರ ಹೆಸರು ಏನದ ಅದು ಬರೀಬೇಕು. ಇಲ್ಲಿ ಗಂಗಾಧರ್ ಸರ್ ಅಂತ ಬರೆದಿರೋದು. ಓಕೆ, ರೈಟ್? ಸೊ ನಾವು ದ ಡಾಕ್ಟರ್ ಟ್ರೀಟ್ ಅಸ್ ಆ್ಯಂಡ್ ಮೇಕ್ಸ್ ಅಸ್ ಫೀಲ್ ಬೆಟರ್ ವೆನ್ ವಿ ಆರ್ ಸಿಕ್. ನಮಗೆ ಆರಾಮಿರ್ಲಾರ್ದಾಗ ಕೆಮ್ಮು, ನೆಗಡಿ, ಜ್ವರ, ತಲೆನೋವು, ಮೈಕೈ ನೋವು, ಕೈಕಾಲು ಬೇನೆ ಅಥವಾ ಕೈಕಾಲು ಫ್ರ್ಯಾಕ್ಚರ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಹೆಡ್ ಇಂಜುರೀಸ್ ಆಗ್ಬೋದು, ಏನೇ ಆಗಿರ್ಬೋದು, ಯಾರು ನಮಗೆ ಟ್ರೀಟ್ ಮಾಡ್ತಾರೆ ಅವರಿಗೆ ಡಾಕ್ಟರ್ ಅಂತ ಕರೀತಾರೆ. ಯಾರು ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರಿಗೆ ಡಾಕ್ಟರ್ ಅಂತ ಕರೀತಾರೆ. ದ ಡಾಕ್ಟರ್ ಟ್ರೀಟ್ಸ್ ಅಸ್ ಆ್ಯಂಡ್ ಮೇಕ್ಸ್ ಅಸ್ ಫೀಲ್ ಬೆಟರ್ ವೆನ್ ವಿ ಆರ್ ಸಿಕ್. See, once again I will read you this sentence. The doctor, 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 treats ಅಂದರೆ ನಮ್ಗೆ ಯಾರು ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರ, ಯಾರು ನಮ್ಗೆ ಔಷಧಿ ಕೊಡ್ತಾರ, ಯಾವಾಗ ನಮ್ಗೆ ಆರಾಮಿಲ್ಲದಾಗ ಔಷಧಿ ಕೊಡೋದಕ್ಕೆ ಟ್ರೀಟ್ಮೆಂಟ್ ಅಂತ ಕರೀತಾರೆ. ದ ಡಾಕ್ಟರ್ ಟ್ರೀಟ್ಸ್ ಅಸ್ ಆ್ಯಂಡ್ ಮೇಕ್ಸ್ ಅಸ್ ಫೀಲ್ ಬೆಟರ್ ವೆನ್ ವಿ ಆರ್ ಸಿಕ್. ಆರಾಮಿಲ್ಲದೆ ಇದ್ದಾಗ ಯಾರು ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರ ಅವರಿಗೆ ನಾವು ಡಾಕ್ಟರ್ ಅಂತ ಕರಿತೀವಿ. ದ ಗಾರ್ಡನರ್ ಲುಕ್ಸ್ ಆಫ್ಟರ್ ಅವರ್ ಗಾರ್ಡನ್ ಆ್ಯಂಡ್ ಪ್ಲಾಂಟ್ಸ್. ದ ಗಾರ್ಡನರ್ ಲುಕ್ಸ್ ಆಫ್ಟರ್ ಅವರ್ ಗಾರ್ಡನ್ ಆ್ಯಂಡ್ ಪ್ಲಾಂಟ್ಸ್. ನಮ್ಮ ಪ್ಲಾಂಟ್ಸ್ ಮತ್ತು ಗಾರ್ಡನ್ಗೆ ಏನಿರ್ತಾರಲ್ಲ, ಏನು ಮಾಡ್ತಾರೆ, ಅದು ಕೇರ್ ತಗೋತಾರಲ್ಲ. ಅವಕ್ಕೆ ಗಿಡ ಬೀಳಿಕ್ಕಾದರೆ ಅದಕ್ಕೆ ಸರಿ ಮಾಡೋದು, ಅದ್ರ ಸುತ್ತ ನೀರು ನಿಂದ್ಲಿಕ್ಕಿಲ್ಲ ಅದ್ರ ನಿಂದ್ರಂಗೆ ಮಾಡೋದು, ಗಿಡಕ್ಕೆ ನೀರು ಬಿಡೋದು, ಆಮೇಲೆ ಒಣಗಿ ಎಲೆಯೆಲ್ಲ ಕಟ್ ಮಾಡಿ ತೆಗೆಯೋದು, ಆಮೇಲೆ ಅವಕ್ಕೆಲ್ಲ ಟ್ರಿಮ್ ಮಾಡೋದು ಗಿಡಕ್ಕೆ. ಇವೆಲ್ಲ ಯಾರು ಮಾಡ್ತಾರೆ? ಗಾರ್ಡನ್ ಚಂದ ಕಾಣೋಂಗೆ ಯಾರು ಮಾಡ್ತಾರೆ? ಗಾರ್ಡನರ್. ದ ಗಾರ್ಡನರ್ ಲುಕ್ಸ್ ಆಫ್ಟರ್ ಅವರ್ ಗಾರ್ಡನ್ ಆ್ಯಂಡ್ ಪ್ಲಾಂಟ್ಸ್. ಹೌದಿಲ್ಲ? ಗಾರ್ಡನರ್ ಏನು ಮಾಡ್ತಾನೆ? ಗಾರ್ಡನ್ ಮತ್ತು ಪ್ಲಾಂಟ್ಸು ಚಂದ ಕಾಣೋಂಗೆ ಮಾಡ್ತಾನೆ. ಹಿ ಈಸ್ ನೋನ್ ಆಸ್ ಅ ಗಾರ್ಡನರ್. ಓಕೆ, ನೆಕ್ಸ್ಟ್. The postman, POST, postman. The postman collects and delivers letters and parcels to us. See, the postman collects and delivers
letters and parcel to us. The postman collects and delivers letters and parcels to us. ನಮ್ಮ ಮನೆಗೆ ಲೆಟರ್ಸ್ ಮತ್ತು ಪಾರ್ಸಲ್ ತಂದುಕೊಡೋರಿಗೆ ಪೋಸ್ಟ್ಮನ್ ಅಂತ ಕರೀತಾರ. ಹಿ ಈಸ್ ಅ ಪೋಸ್ಟ್ಮನ್. ಸಿ ಪೋಸ್ಟ್ಮನ್ ಅಂಕಲ್, ರೈಟ್? ಸಿ ಪೋಸ್ಟ್ಮನ್. ಕ್ಲಿಯರ್? Next is the carpenter. The carpenter. Okay? The carpenter makes and repairs furniture items such as table, chair and beds. ಕಾರ್ಪೆಂಟರ್ ಏನು ಮಾಡ್ತಾನೆ? ಹೊಸ ಫರ್ನಿಚರ್ಸ್ನ ರೆಡಿ ಮಾಡ್ತಾನೆ. ಯಾವ ಥರ ಟೇಬಲು, ಚೇರು, ಬೆಡ್ಡು, ವಿಂಡೋ, ಡೋರ್ ಇವೆಲ್ಲ ರೆಡಿ ಮಾಡ್ತಾನೆ. ಮತ್ತು ಅವಕ್ಕೆ ರಿಪೇರ್ನೂ ಅವನೇ ಮಾಡ್ತಾನೆ. ಯಾರು? ಕಾರ್ಪೆಂಟರ್. ಅವಕ್ಕೆ ಏನಾರ ಖರಾಬಾಗಿತ್ತು, ಸರಿಗೆ ನಿಂದಿರ್ತಾ ಇಲ್ಲ, ಆವಾಗ ಕಾರ್ಪೆಂಟರ್ ಬಂದು ಅದಕ್ಕೆ ರಿಪೇರ್ ಮಾಡ್ತಾನೆ. ದ ಕಾರ್ಪೆಂಟರ್ ಮೇಕ್ಸ್ ಆ್ಯಂಡ್ repairs furniture items such as tables, chairs and beds. ಯಾರು ಮಾಡ್ತಾರೆ? ಕಾರ್ಪೆಂಟರ್. ಹಿ ಈಸ್ ನೋನ್ ಆಸ್ ದ ಕಾರ್ಪೆಂಟರ್. ಬಡಿಗ ಅಂತಿರಲ್ಲ ಆತ. ಓಕೆ? ಟೈಲರ್. ದ ಟೈಲರ್ ಸ್ಟಿಚಸ್ ಅವರ್ ಕ್ಲೋತ್ಸ್. ನಮಗೆ ಶರ್ಟು, ಪ್ಯಾಂಟು, ಅಂಗಿ ಇವೆಲ್ಲ ಏನು ಬೇಕಾಗ್ತಲ್ಲ, ಓಕೆ, ಸೂಟು, ಇವೆಲ್ಲ ನಮ್ಗೆ ಯಾರು ಹೊಲ್ಕೊಡ್ತಾರೆ? ಟೈಲರ್. ದ ಟೈಲರ್ ಸ್ಟಿಚಸ್ ಅವರ್ ಕ್ಲೋತ್ಸ್. ದ ಟೈಲರ್ ಸ್ಟಿಚಸ್ ಅವರ್ ಕ್ಲೋತ್ಸ್, ರೈಟ್? ದ ಎಲೆಕ್ಟ್ರಿಷಿಯನ್. ಇವರು ಟೈಲರ್. ಇದು ಎಲೆಕ್ಟ್ರಿಷಿಯನ್. ದಿ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಸಿಟಿ, ಅಂದರೆ ಪವರ್, ಮತ್ತು ಅದಕ್ಕೆ ಪವರಿಗೆ ಬೇಕಾದಂಥ ಕೆಲವೊಂದು ಸ್ವಿಚಸ್ಸು, ಅವೆಲ್ಲ ಬಟನ್ಸು, ಬಲ್ಬ್ಸು, ಫ್ಯಾನ್ಸು, ಎಲೆಕ್ಟ್ರಿಕ್ ಐಟಮ್ಸ್ ಏನಿರ್ತಾವಲ್ಲ ಅವೆಲ್ಲ ರಿಪೇರ್ ಮಾಡೋದಾಗಲಿ, ಸೆಟ್ ಮಾಡೋದಾಗಲಿ, ಹೊಸ ತಂದು ಕುಂದಿರ್ಸೋದಾಗಲಿ ಯಾರು ಮಾಡ್ತಾರೆ? ಎಲೆಕ್ಟ್ರಿಷಿಯನ್. ಇದಕ್ಕೆ ಅವ್ರಿಗೇನಂತಾರೆ? ಎಲೆಕ್ಟ್ರಿಷಿಯನ್. ELECTRICIAN. ಇವೆಲ್ಲ ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಶೆಫ್ ಅಂತ, ಮಿಲ್ಕ್ಮನ್ ಅಂತ, ಕುಕ್ ಅಂತ, ಟೀಚರ್ಸ್ ಅಂತ, ಡಾಕ್ಟರ್ಸ್ ಅಂತ, ಗಾರ್ಡ್ನರು, ಪೋಸ್ಟ್ಮನ್ನು, ಕಾರ್ಪೆಂಟರು, ಟೈಲರು, ಎಲೆಕ್ಟ್ರಿಷಿಯನ್, ಇವೆಲ್ಲ ಒಂದೊಂದು ಸ್ಪೆಲ್ಲಿಂಗ್ ಅನ್ಕೋತ ಬರೆದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಓಕೆ? ಹಂಗೆ ಮೀನಿಂಗ್ಸ್ ಕೂಡ ಡಿಲಿಷಿಯಸ್ ವರ್ಡ್ ಪವರ್ನಲ್ಲಿರ್ತಕ್ಕಂಥ ಮೀನಿಂಗ್ಸ್ ಕೂಡ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಯು ಶುಡ್ ಗೆಟ್ ಫ್ಯಾಮಿಲಿಯರ್ ವಿತ್ ದ ಸ್ಪೆಲ್ಲಿಂಗ್ಸ್ ಆಸ್ ವೆಲ್ ಆಸ್ ಇಟ್ಸ್ ಮೀನಿಂಗ್ಸ್, ರೈಟ್? ದ ಎಲೆಕ್ಟ್ರಿಷಿಯನ್. ಇದಕ್ಕೆ ಹೆಂಗೆ ಓದಬೇಕು? ಎಲೆಕ್ಟ್ರಿಷಿಯನ್ ಫಿಕ್ಸಸ್ ಅವರ್ ಬಲ್ಬ್, ಫ್ಯಾನ್ ಆ್ಯಂಡ್ ಅದರ್ ಎಲೆಕ್ಟ್ರಿಕಲ್ ಐಟಮ್ಸ್. ಮನೆಯಲ್ಲಾಗಲಿ, ಸ್ಕೂಲಲ್ಲಾಗಲಿ, ಎಲ್ಲೇ ಅವೇನು ಎಲೆಕ್ಟ್ರಿಕ್ ಐಟಮ್ಸ್ ಇರ್ತಾವೆ ಅವೆಲ್ಲ ಏನು ರಿಪೇರ್ ಮಾಡೋದಾಗಲಿ, ಹೊಸತನ್ನು ಫಿಟ್ ಮಾಡೋದಾಗಲಿ, ಅವೆಲ್ಲ ಇನ್ಸ್ಟಾಲೇಷನ್ ಆಗಲಿ, ಏನೇ ಆಗಲಿ ಅದೆಲ್ಲ ಯಾರು ಮಾಡ್ತಾರೆ? ಎಲೆಕ್ಟ್ರಿಷಿಯನ್ ಮಾಡ್ತಾರೆ. ಇವರು ಎಲೆಕ್ಟ್ರಿಷಿಯನ್. ಓಕೆ? ರೈಟ್? ಗುಡ್. ನೆಕ್ಸ್ಟ್ ವಿ ಹ್ಯಾವ್ few more people who can help us in our daily life. The plumber fixes and repairs the taps and water pipes. ನಮ್ಮ ಮನೆಯಲ್ಲಿ ನೀರು ಮ್ಯಾಗಿನ ನೀರು ಬರ್ತವೆ, ಸೋಲಾರ್ ವಾಟರಿಂದ ಸೋಲಾರ್ ವಾಟರ್ ಬರ್ತದೆ, ಟ್ಯಾಪ್ ಒಣಗಲ್ಲಿ ನೀರು ಬರ್ತವೆ, ಮ್ಯಾಗ್ ಸಿಂಟೆಕ್ಸ್ ಇರ್ತದೆ. ಮನೆಗೆಲ್ಲ ನೀರು ಎಲ್ಲ ಕಡೆ ಒಂದು ಕಡೆ ಹೋಗೋದು ಎಲ್ಲ ಬಾತ್ರೂಮಲ್ಲಿ ಬರ್ತದೆ. ನಮ್ಮ ಹ್ಯಾಂಡ್ ವಾಶ್ ಸಿಂಕಲ್ಲಿ ಬರ್ತದೆ ನೀರು, ಹೌದಲ್ಲ? ಎಲ್ಲ ಕಡೆ ನೀರು ಬೇಕು. ಕಿಚನಲ್ಲಿ ಬರುತ್ತೆ, ಬಾತ್ರೂಮಲ್ಲಿ ಬರುತ್ತೆ, ರೈಟ್? ಆಮೇಲೆ ಹ್ಯಾಂಡ್ ವಾಶಲ್ಲಿ ಬರುತ್ತೆ ಇವೆಲ್ಲ, ಮತ್ತು ನಿಮ್ಗೆ ಟಾಯ್ಲೆಟ್ಸಲ್ಲಿ ಬರುತ್ತೆ. ಇವೆಲ್ಲ ನಿಮಗೆ ಪೈಪ್ಸ್ ಎಲ್ಲ ಬರ್ತಾವಲ್ಲ, ನೀರಿನ ಪೈಪ್ಸು. ದ ಪ್ಲಂಬರ್ ಫಿಕ್ಸಸ್ ಆ್ಯಂಡ್ ರಿಪೇರ್ಸ್ ದ ಟ್ಯಾಪ್ಸ್ ಆ್ಯಂಡ್ ವಾಟರ್ ಪೈಪ್ಸ್. ಯಾರು ಮಾಡ್ತಾರೆ? ಅವರಿಗೆ ಪ್ಲಂಬರ್ ಅಂತ ಕರೀತಾರೆ. ಯಾರು? ಪ್ಲಂಬರ್. ದ ಪ್ಲಂಬರ್ ಫಿಕ್ಸಸ್ ಆ್ಯಂಡ್ ರಿಪೇರ್ಸ್ ಟ್ಯಾಪ್ಸ್ ಆ್ಯಂಡ್ ವಾಟರ್ ಪೈಪ್ಸ್. ವಾಟರ್ ಪೈಪ್ ಲೀಕೇಜಸ್ ಇರ್ಬೋದು, ಹೊಸದು ಹಾಕೋದಾಗಲಿ, ರಿಪೇರ್ ಮಾಡೋದಾಗಲಿ ಯಾರು ಮಾಡ್ತಾರೆ? ಪ್ಲಂಬರ್. ಓಕೆ? ನಿಮ್ಮ ಬೋರ್ವೆಲ್ ಕನೆಕ್ಷನ್ ಕೊಡೋದು, ಆಮೇಲೆ ಅಲ್ಲಿಂದೆಲ್ಲ ಬಂದು ಪೈಪ್ಲೈನ್ಸ್ ಎಲ್ಲ ಮಾಡೋದು, ಇವೆಲ್ಲ ಮಾಡೋದು ಯಾರಪ್ಪ ಅಂದರೆ ಪ್ಲಂಬರ್. ದ ಪ್ಲಂಬರ್ ಈ ರೀತಿ ನೀವು ವರ್ಡ್ ಅಂದು ಪ್ರಾಕ್ಟೀಸ್ ಮಾಡಬೇಕು. ಸ್ಪೆಲ್ಲಿಂಗ್ PLUMBER, ಪ್ಲಂಬರ್. ಫಿಕ್ಸಸ್ ಆ್ಯಂಡ್ repairs, REPAIRS, repairs taps and water pipes. ಏನು ಮಾಡ್ತಾರೆ? ಪ್ಲಂಬರ್ ರಿಪೇರ್ ಮಾಡ್ತಾನೆ.
The cleaner keeps our streets, roads and surroundings clean. ನಮ್ಮ ಮನೆಗೆ ಮುಂಜಾನೆ ಬಂದ ಕೂಡಲೇ ನಮ್ಮ ಏರಿಯಾನಾಗ ಕ್ಲೀನ್ ಮಾಡೋರು ಬರ್ತಾರೆ. ಕಾರ್ಪೊರೇಷನ್ ಕಡೆಯಿಂದ, ಮಹಾನಗರ ಪಾಲಿಕೆಯಿಂದ ಬರ್ತಾರಲ್ಲ, ಅವರಿಗೆ ಕ್ಲೀನರ್ ಅಂತ ಕರೀತಾರೆ. ಅವ್ರಿಗೇನಂತ ಕರೀತಾರೆ? ಕ್ಲೀನರ್. ಕಸದ್ದೆಲ್ಲ ಬಟ್ಟೆ ಗಾಡಿಯಲ್ಲಿ ತೊಗೊಂಡು ಹೋಗ್ತಾರೆ. ಆಮೇಲೆ ರೋಡು ನಾವೆಲ್ಲ ಹಾಕಿರ್ತಕ್ಕಂಥ ಗಲೀಜಸ್ ಎಲ್ಲ ಕ್ಲೀನ್ ಮಾಡ್ತಾರೆ. ಸೊ ಅದಕ್ಕೆ ವಿ ಟ್ರೈ ಟು ಮೇಂಟೈನ್ ಅವರ್ ಸೆಲ್ಫ್ ಕ್ಲೀನ್, ರೈಟ್? The cleaner keeps our streets, roads and surroundings clean. The cleaner keeps our streets, roads and surrounding clean. ನಮ್ಮ ರೋಡ್ಸು, ಸರೌಂಡಿಂಗ್ಸ್ ಇರ್ಬೋದು, ಸ್ಟ್ರೀಟ್ ಇರ್ಬೋದು, ರೋಡ್ಸ್ ಇರ್ಬೋದು, ಸರೌಂಡಿಂಗ್ ಇರ್ಬೋದು, ಎಲ್ಲ ಕ್ಲೀನ್ ಯಾರು ಮೇಂಟೈನ್ ಮಾಡ್ತಾರೆ? ಅವರಿಗೆ ಕ್ಲೀನರ್. ಕ್ಲೀನರ್, ಕ್ಲೀನರ್, CLEANER, ಕ್ಲೀನರ್. ಓಕೆ, ಕ್ಲಿಯರ್. ನೆಕ್ಸ್ಟ್ ಈಸ್ ಕಾಬ್ಲರ್. ನಮ್ಮ ಶೂಸು, ಸ್ಕೂಲ್ ಶೂಸ್ ಇರ್ಬೋದು, ಚಪ್ಪಲ್ ಇರ್ಬೋದು, ಸ್ಯಾಂಡಲ್ಸ್ ಇರ್ಬೋದು, ಅವೆಲ್ಲ ಈ ಪಾಲಿಷ್ ಮಾಡೋದಾಗಲಿ, ರಿಪೇರ್ ಮಾಡೋದಾಗಲಿ, ಹೊಸ ಮಾಡೋದಾಗಲಿ ಯಾರು ಮಾಡ್ತಾರೆ? ಕಾಬ್ಲರ್. ದ ಕಾಬ್ಲರ್ ರಿಪೇರ್ಸ್ ಆರ್ ಮೆಂಡ್ಸ್ ಅವರ್ ಫುಟ್ವೇರ್. ದ ಕಾಬ್ಲರ್ ಏನಿರ್ತಾರಲ್ಲ, ದ ಕಾಬ್ಲರ್ ರಿಪೇರ್ಸ್ ಆರ್ ಮೆಂಡ್ಸ್ ಅವರ್ ಫುಟ್ವೇರ್. The cobbler repairs or mends our footwear. ಕಾಬ್ಲರ್ ಏನು ಮಾಡ್ತಾನೆ? ನಮ್ಮ ಫುಟ್ವೇರ್ಸು ಹರಿದಿದ್ದೊಂದು ರಿಪೇರ್ ಮಾಡ್ತಾನೆ, ಕೆಟ್ಟೋಗಿತ್ತಂದು ರಿಪೇರ್ ಮಾಡ್ತಾನೆ, ಮತ್ತು ಮೆಂಡ್ಸ್ ಹೊಸದು ಕೂಡ ರೆಡಿ ಮಾಡಿ ಕೊಡ್ತಾನೆ. ಯಾರು? ಕಾಬ್ಲರ್, ರೈಟ್? ದಿ ವಾಚ್ಮನ್. ವಾಚ್ ಅಂದ್ರೇನು? ನೋಡೋದಪ್ಪ, ನೋಡ್ತಕ್ಕಂಥ ಕೆಲಸ. ಯಾರು ಬಂದರು, ಯಾರು ಹೋದರು, ಯಾರೇನು ಮಾಡ್ಲಿಕ್ಕತ್ತಾರ, ಯಾರೋ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಮಾಡ್ಲಿಕ್ತಾರೇನೋ, ಯಾರನ್ನು ಇದು ಮಾಡಿ ತಫ್ಟ್ ಮಾಡ್ಲಿಕ್ಕತ್ತಾರೇನೋ, ಇದೆಲ್ಲ ಮಾಡೋದು ವಾಚ್ಮನ್ ಮಾಡ್ತಾನೆ. ದ ವಾಚ್ಮನ್ ಕೀಪ್ಸ್ ಅವರ್ ಹೋಮ್ಸ್, ಅವರ್ ಸ್ಟ್ರೀಟ್ಸ್ ಆ್ಯಂಡ್ ಅವರ್ ಸ್ಕೂಲ್ ಸೇಫ್. ಯಾರು ಬಂದು ಕತ್ಕೊಂಡು ಹೋಗ್ತಿರ್ತಾರೆ, ಯಾರಿಗೆ ಬಂದು ಹಿಂಗೆ ಕಿಡ್ನ್ಯಾಪ್ ಮಾಡ್ತಿರ್ತಾರೆ, ಹೌದಿಲ್ಲ? ಯಾರು ಬರ್ತಾರೆ ಒಳಗೆ, ಯಾರು ಹೋಗ್ತಾರೆ ಒಳಗೆ, ಏನು ಬರ್ತಾರೆ, ಹೆಂಗೆ ಬರ್ತಾರೆ, ಅವೆಲ್ಲ ನೋಡ್ಕೊಳ್ತಿರೋದು ಯಾರು? ವಾಚ್ಮನ್. ದಿ ವಾಚ್ಮನ್ ಕೀಪ್ಸ್ ಅವರ್ ಹೋಮ್ಸ್, ಅವರ್ ಸ್ಟ್ರೀಟ್ಸ್ ಆ್ಯಂಡ್ ಅವರ್ ಸ್ಕೂಲ್ ಸೇಫ್. ಸ್ಕೂಲಲ್ಲಿ ಇರ್ತಾರೆ, ಕೆಲವೊಂದು ದೊಡ್ಡ ದೊಡ್ಡ ಬಂಗ್ಲೋ ಮೇಲೆ ವಾಚ್ಮನ್ ಇರ್ತಾರೆ, ಸ್ಟ್ರೀಟ್ಸ್ಗಳು ಕಾಯ್ತಿರ್ತಾರೆ, ಇವರಿಗೆಲ್ಲ ವಾಚ್ಮನ್ ಅಂತ ಕರೀತಾರೆ. ಈ ರೀತಿ ವಾಚ್ಮನ್ ಅವ್ರದ್ದೇ ಆದಂಥ ಒಂದು ಯೂನಿಫಾರ್ಮ್ ಇರ್ತದೆ, ಕ್ಯಾಪ್ ಇರ್ತದೆ, ಕೈಯಲ್ಲಿ ಬಡಿಗೆ ಇರ್ತದೆ. ಪೊಲೀಸ್ ಇದ್ದಂಗೆ ಇರೋಂಗಿಲ್ಲ, ಇದು ಪೊಲೀಸ್ಗಿಂತ ಕಮ್ಮಿ ಅವರು, ಹೌದಾ? ಪೊಲೀಸ್ ಒಂದು ಡೆಸಿಗ್ನೇಟೆಡ್ ಗೌರ್ಮೆಂಟ್ ಸರ್ವೆಂಟ್ ಇರ್ತಾರೆ, ಇದು ವಾಚ್ಮನ್ ಯಾರೇ ಆಗಿರ್ಬೋದು, ರೈಟ್? Followed. Hope you understood this part. Next is all these people help us. ನಮಗೆ ಈ ಎಲ್ಲ ಜನ ನಮಗೆ ಒಂದು ಅಥವಾ ಇನ್ನೊಂದು ವೇನಾಗ ನಮ್ಗೆ ಹೆಲ್ಪ್ ಮಾಡ್ತಾರೆ. ನೋಡ್ರಿ, ಚಪ್ಪಲಿ ಕಡಿತು ಅಂದರೆ ಕಾಬ್ಲರ್ ಹತ್ರ ಹೋಗ್ತೀರಿ, ಹಾಲು ಬೇಕು ಅಂದರೆ ಮಿಲ್ಕ್ಮನ್ ಹತ್ರ ಹೋಗ್ತೀರಿ, ಮಿಲ್ಕ್ಮನ್ ತಂದು ಕೊಡ್ತಾನೆ. ಪೋಸ್ಟ್ ಬಂದವನು ಪೋಸ್ಟ್ಮನ್ ತಂದು ಕೊಡ್ತಾನೆ. ಆರಾಮಿಲ್ಲ ಡಾಕ್ಟರ್ ಕಡೆ ಹೋಗ್ತೀರಿ, ಓದೋ ಬರೀ ಟೀಚರ್ ಕಲಿಸ್ಕೊಡ್ತಾರೆ. ಪ್ಲಂಬರ್ ನಿಮ್ಗೆ ನಳದ್ದು ಎಲ್ಲ ರಿಪೇರ್ ಮಾಡಿಕೊಡ್ತಾರೆ, ಟೇಲರ್ ಬಟ್ಟೆ ಹೊಲ್ದು ಕೊಡ್ತಾರೆ, ವಾಚ್ಮನ್ ಮನೆ ಕಾಯ್ತಾರೆ. ಹಿಂಗೆ ಈಚ್ ಆ್ಯಂಡ್ ಎವ್ರಿ ಪ್ರೊಫೆಷನ್ ಈಸ್ ಒನ್ ಆರ್ ದಿ ಅದರ್ ವೇ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಅಸ್, ರೈಟ್? ಆಲ್ ದೀಸ್ ಪೀಪಲ್ ಹೆಲ್ಪ್ ಅಸ್ ಇನ್ ಡಿಫ್ರೆಂಟ್ ವೈಸ್. ವಿ ಡಿಪೆಂಡ್ ಆನ್ ದೆಮ್. ನಾವು ಅವ್ರ ಮೇಲೆ ಅವಲಂಬನೆ ಆಗಿರ್ತೀವಿ, ನಂಬ್ಕೊಂಡು ಅವ್ರ ಮೇಲೆ ಅವಲಂಬನೆ ಆಗಿರ್ತೀವಿ ಫಾರ್ ಅವರ್ ನೀಡ್ಸ್. ಎಲ್ಲ ಕೆಲಸ ನಾವೇ ಮಾಡಲಿಕ್ಕಾಗಲ್ಲ. ಚಪ್ಪಲಿ ಹೊಲ್ಕೊಳ್ಳೋದು ನಾವೇ, ಬಟ್ಟೆ ಹೊಲ್ಕೊಳ್ಳೋದು ನಾವೇ, ಈ ರೀತಿ ಮಾಡಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಡಿಪೆಂಡ್ ಆನ್ ದಮ್, ರೈಟ್? ದೇ ಆರ್ ಇಂಪಾರ್ಟೆಂಟ್. ದೇ ಆರ್ ಆಲ್ ಇಂಪಾರ್ಟೆಂಟ್. ಅವರೆಲ್ಲ ನಮಗೆ ಬಹಳ ಮಹತ್ವದ ಒಂದು ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ಸಹಾಯ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. We should respect all these people who help us and make our lives easy. ನೋಡ್ರಿ, ಕಾರ್ಪೆಂಟರ್ ಇರ್ಬೋದು, ಕಾಬ್ಲರೇ ಇರ್ಬೋದು, ವಾಚ್ಮ್ಯಾನೇ ಇರ್ಬೋದು, ಗಾರ್ಡನರೇ ಆಗಿರ್ಬೋದು, ಮಿಲ್ಕ್ಮನ್ ಆಗಿರ್ಬೋದು, ಪ್ಲಂಬರೇ ಆಗಿರ್ಬೋದು. ಬರೀ ಡಾಕ್ಟ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ನಾವು, ಬೇರೆ ಟೀಚರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಅಂತನ. ನಮಗೆ ಬರೆಯೋದು ಓದೋದು ಎಷ್ಟು ಇಂಪಾರ್ಟೆಂಟು, ಹಾಗೆ ಕ್ಲೀನ್ ಇಟ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್, ಹೌದಲ್ಲ? ಪೊಲೀಸ್ ಮನೆ ಹೆಂಗೆ ಡ್ಯೂಟಿ ಮಾಡ್ತಾರೋ ಅವ್ರೊಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಇದು ಮಾಡ್ತಾರೆ. ಅವ್ರದ್ದೊಂದು ಪವರ್ ಇರ್ತದೆ. ಈ ವಾಚ್ಮ್ಯಾನಿಗೆ ಪವರ್ ಇರೋಂಗಿಲ್ಲ. ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇನ್ ಅವರ್ ಲೈಫ್. ತಿಳಿತಾ ಮಕ್ಕಳು? ಎಲ್ಲ ಅವ್ರು ಎಂಥವ್ರು ಇರಲಿ ಅವರಿಗೆಲ್ಲ ನಾವು ಭಾಳ ರೆಸ್ಪೆಕ್ಟ್ ಕೊಡಬೇಕು. ವಿ ಶುಡ್ ರೆಸ್ಪೆಕ್ಟ್ ಆಲ್ ದೀಸ್ ಪೀಪಲ್ ಹೂ ಹೆಲ್ಪ್ ಅಸ್ ಆ್ಯಂಡ್ ಮೇಕ್ ಅವರ್ ಲೈಫ್ಸ್ ಈಸಿ.
ಎಲ್ಲ ಜನ ನಮಗೆ, ನಾವು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು. ಆಲ್ ದೀಸ್ ಪೀಪಲ್ ಹೆಲ್ಪ್ ಅಸ್. ಎಲ್ಲ ಜನ ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಜೀವನದಾಗ ಲೈಫ್ ಈಸಿ ಮಾಡ್ತಾರೆ. ವಿ ಶುಡ್ ನಾಟ್ ರೂಡ್ ಟು ದೆಮ್ ದೀಸ್ ಪೀಪಲ್. ವಿ ಶುಡ್ ನಾಟ್ ಬಿ ರೂಡ್ ಟು ದೀಸ್ ಪೀಪಲ್. ಯಾರಿಗೂ ಬೈಯೋದಾಗಲಿ ಸಿಟ್ಟಿನಿರೋದಾಗಲಿ ಮಾಡಬಾರ್ದು ಅಂತ ತಿಳಿತಾ. ವಿ ಶುಡ್ ನಾಟ್ ರೂಡ್ ಟು ದೀಸ್ ಪೀಪಲ್. ಆಲ್ ಕೈಂಡ್ಸ್ ಆಫ್ ವರ್ಕ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ನೆಸಸರಿ. ಎಲ್ಲ ಟೈಪ್ ಕೆಲಸ ಇಂಪಾರ್ಟೆಂಟ್ ಇದೆ ಮತ್ತು ನೆಸಸರಿ ಇದೆ. ಅವರಿಲ್ಲ ಅಂದರೆ ಗಲೀಜು ಕಾಣ್ತದೆ, ಕ್ಲೀನರ್ ಇಲ್ಲ ಅಂದರೆ ಗಲೀಜು ಕಾಣ್ತದೆ, ಕಾರ್ಪೆಂಟರ್ ಇಲ್ಲ ಅಂತಂದರೆ ಕುರ್ಚಿ ಚೇರ್ ಮಾಡ್ಲಿಕ್ಕೆ ಬರಲ್ಲ, ರಿಪೇರ್ ಮಾಡ್ಲಿಕ್ಕೆ ಬರಲ್ಲ, ಪ್ಲಂಬರ್ ಬೇಕು, ಇವರೆಲ್ಲ ಇಂಪಾರ್ಟೆಂಟ್ ಅಂತ. ರೆಸ್ಪೆಕ್ಟ್ ಟು ಬಿ ಪೊಲೈಟ್. ರೆಸ್ಪೆಕ್ಟ್ ಅಂದ್ರೆ ಬಿ ಪೊಲೈಟ್. ರೂಡ್ ಅಂದರೆ ಇಲ್ ಮ್ಯಾನರ್ಡ್. ಏಯ್ ಅದೇನು ಇಲ್ಲಿ ಬಾರೋ ಹೋಗೋ ಅಂತ ಹಿಂಗೆ ಅನ್ಬಾರ್ದು ಅದಕ್ಕೆ. ಓಕೆ, ರೆಸ್ಪೆಕ್ಟ್, ಬಿ ಪೊಲೈಟ್, ರೂಡ್, ಇಲ್ ಮ್ಯಾನರ್ಡ್. ಓಕೆ, ಇಟ್ ಈಸ್ ಇಂಟ್ರೆಸ್ಟಿಂಗ್. Doctors always carry a special instrument called stethoscope. ಇದಕ್ಕೇನಂತಾರಲ್ಲ, ಕಿವ್ಯಾಗ ಇಟ್ಕೊಂಡು ಹರ್ಟ್ ಮೇಲೆ ಇಟ್ಟು ಚೆಸ್ಟ್ ಮೇಲೆ ಇಟ್ಟು ನೋಡ್ತಿರ್ತಾರೆ, ಅಂದ್ರೆ ನಿಮ್ಮದು ಹರ್ಟ್ ಬೀಟಿಂಗ್ಸ್ ನೋಡ್ತಿರ್ತಾರೆ. ಓಕೆ, ಡಾಕ್ಟರ್ಸ್ ಆಲ್ವೇಸ್ ಕ್ಯಾರಿ ಅ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಸ್ಟೆಥೋಸ್ಕೋಪ್. They use it for listening to the sound of a patient's heart or breathing ಅಥವಾ ಪೇಷಂಟ್ ಹರ್ಟ್ ಬೀಟಿಂಗು ನೋಡಲಿಕ್ಕೆ ಆ ಸ್ಟೆಥೋಸ್ಕೋಪ್ನ ಯೂಸ್ ಮಾಡ್ತಾರೆ ಅಂತ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿ ಲೆಸನ್ ಕಾಲ್ಡ್ people at work. So shall I read one more time for your better understanding? Okay, I'll do it. ನನ್ನ ಜೊತೆ ಓದಬೇಕು ನೀವೆಲ್ಲ. Let's read. Different people do different types of work. Let us learn more about the different kinds of work that people do. ಎಲ್ಲ ಬೇರೆ ಬೇರೆ ಕೆಲಸ ಏನೇನು ಮಾಡ್ತಾರೆ ಜನ ಅಂತ ನೋಡೋಣ. ರೈಟ್, ಪೀಪಲ್ ಹೂ ಹೆಲ್ಪ್ ಅಸ್. ಜನ ನಮಗೆ ಹೆಲ್ಪ್ ಮಾಡ್ತಾರೆ, ಬೇರೆ ಬೇರೆ ಕೆಲಸ ಪ್ರೊಫೆಷನ್ ಮಾಡೋರು ನಮಗೆ ಹೆಲ್ಪ್ ಆಗ್ತಾರೆ ಅಂತ. ಮೆನಿ ಪೀಪಲ್ ಹೆಲ್ಪ್ ಅಸ್ in our daily life, at home, at school, also and outside our home. ಮನೆಯಲ್ಲಿ, ಸ್ಕೂಲಲ್ಲಿ ಮತ್ತು ನಮ್ಮ ಔಟ್ಸೈಡ್ ಅವರ್ ಹೋಮು ಎಲ್ಲ ಜನ ನಮ್ಮ ಸಲ ಕೆಲಸ ಮಾಡಿರ್ತಾರೆ. ಅವ್ರು ನಮ್ಮ ಒನ್ ಆರ್ ದಿ ಅದರ್ ವೇ ನಮಗೆ ಹೆಲ್ಪ್ಫುಲ್ ಆಗ್ತಾರೆ. ದ ಮಿಲ್ಕ್ಮನ್ ಡೆಲಿವರ್ಸ್ ಫ್ರೆಶ್ ಮಿಲ್ಕ್ ಟು ಅವರ್ ಹೋಮ್ ಎವ್ರಿ ಮಾರ್ನಿಂಗ್. ದಿನ ಬೆಳಗ್ಗೆ ಎದ್ದ ಕೂಡಲೇ ಬೆಳಗ್ಗೆ ನಮ್ಗೆ ಹಾಲು ತಂದು ಕೊಡೋರು ಯಾರು? ಮಿಲ್ಕ್ಮನ್. ದ ಕುಕ್ ಮೇಕ್ಸ್ ಡಿಲಿಷಿಯಸ್ ಫುಡ್ ಫಾರ್ ಅಸ್. ನಮಗೆ ಅಡುಗೆ ಮಾಡೋನು ನಮಗೆ ಭಾಳ ಡಿಲಿಷಿಯಸ್ ಅಡುಗೆ ಮಾಡಿ ಕೊಡ್ತಾರೆ, ನಮಗಂತ ಅಮ್ಮ ಕೊಡ್ತಾರೆ. ರೈಟ್, someone who cooks food in a restaurant is called chef. Okay, someone who cooks food in a restaurant is called chef. The teacher helps us learn to read and write in school. The teacher helps us learn to read and write in school. Write the name of your class teacher in the blank. ಇಲ್ಲಿ ನಿಮ್ಮ ಕ್ಲಾಸ್ ಟೀಚರ್ ಹೆಸರು ಬರೀಬೇಕು. ರೈಟ್, ದ ಡಾಕ್ಟರ್ ಟ್ರೀಟ್ಸ್ ಅಸ್ and makes us feel better when we are sick. Right? The doctor treats us and makes us feel better when we are sick. ನಾವು ಆರಾಮಿಲ್ಲದಾಗ ಯಾರು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ? ಡಾಕ್ಟರ್. ಅವರಿಗೆ ಏನಂತಾರೆ? ಡಾಕ್ಟರ್. The gardener looks after our garden and plant. Okay? The gardener looks after our garden and plants. The postman collects and delivers letters and parcels to us. The postman collects and delivers letters and parcels to us. The carpenter makes and repairs furniture items such as tables, chairs and beds. The carpenter makes and repairs furniture items such as tables, chairs and beds. Okay, so next is the tailor stitches our clothes. A tailor stitches our clothes. The electrician fixes our bulbs, fans and other electrical items. Okay, the electrician fixes our bulbs,
fans and other electrical items. Right? Clear? Okay. The plumber fixes and repairs taps and water pipes. The plumber fixes and repairs taps and water pipes. He is plumber. The cleaner keeps our streets, roads and surrounding clean. The cleaner keeps our streets, roads and surroundings clean. He is called cleaner. The cobbler repairs or mends our footwear. The cobbler repairs or mends our footwear. The cobbler repairs or mends our footwear. The watchman keeps our homes, our streets and our schools safe. The watchman keeps our homes, our streets and our schools safe. Watchman. Okay? So all these people help us in different ways. We depend on them for our needs. They are all important. All these people help us in different ways. We depend on them for our needs. They are all important. We should respect all these people who help us and make us lives easy. Respect means be polite. Rude means ill-mannered. We should not be rude to these people. We should not be rude to these people. All kind of work is important and necessary. All kind of work is important and necessary. It is interesting. Doctors always carry a special instrument called stethoscope. They use it for listening to the sounds of patient heart and breathing. Okay? This is stethoscope and character. Next is, let's answer time. After reading and understanding the lesson, we should go for the question and answer. Maybe fill in the blanks, match the following, true or false, question answers, etc. Choose the correct option. The postman delivers newspaper, letters, milk. Letters. The postman delivers letters. Leaking pipes are repaired by cobbler, carpenter and plumber. Plumber. We learn reading and writing with the help of our teacher. Tailor, policeman, teacher. The streets are kept clean by watchman, milkman, cleaner. Okay. Next is, answer the following questions. Who looks after our garden? Who looks after our garden? The gardener looks after the garden. The gardener looks after the garden. What does a cook do? The cook makes delicious food for us. The cook makes delicious food for us. What does a cobbler do? The cobbler repairs and mends our shoes or footwears. Okay? What does a cobbler do? The cobbler repairs and mends our footwear. How does the watchman help us? How does the watchman help us? The watchman keeps our homes, streets and our schools safe. Right? By the way, he is helpful for us. Right? Next is, how should we treat those who help us? Write 3 points. We should respect the people who help us. We should not be rude to them. We should be kind to them. Right? So by these 3 methods we should respect all the community of people. Okay? All the work community of people. Right? What do you think will happen to our surroundings if the cleaner does not come for a few days? Our surroundings will become dirty. Okay? See, values and life skills. Your friend Sahil is respectful towards his elders but pushes and hits the child who comes with the helper's auntie. Is he behaves right? What will you tell him?
he is respecting the elders, that is a good thing, and at the same time he has to respect their children also. Okay, if you want to play with them, play politely, play properly, okay, talk with them politely, right? We should be kind towards all the children of our helpers, right? Let's integrate. Apart from your teacher, you also meet some people in your school who help to keep your school clean. Write 2 lines on how they help us, to ways by which you should treat them. How they help us, they help us in keeping our school clean and neat. How should you treat them, watchmen? Okay, how should we treat them? We should respect them. We should not be rude to them, right? Clear? So this is all about the lesson called people at work. Okay, hope you understood this lesson. Just listen and watch this video carefully for once or twice or thrice. Then take your book, Verbicum Reader. Here you read the words one by one, try to understand the spellings of each and every word and meanings of it, and then you try to solve the question answers. Okay, let's meet you in the next session. Thank you.